ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವಿಜಿಸ್ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಕಾರ್ನ್ ಯೂಸ್ ಮಾಡಿಕೊಂಡು ಕ್ರಿಸ್ಪಿ ಕಾರ್ನ್ ಅಂತ ಒಂದು ಸ್ನ್ಯಾಕ್ಸ್ ರೆಡಿ ಮಾಡ್ತಿದ್ದೀನಿ. ತುಂಬ ಹೆಲ್ದಿ ಕೂಡ ಇದು, ಮತ್ತು ಮಕ್ಕಳಿಗೆ ಈ ಥರ ಸ್ನ್ಯಾಕ್ಸ್ ಟೈಮಲ್ಲಿ ಮಾಡಿಕೊಟ್ರೆ ಲಂಚ್ ಬಾಕ್ಸ್ಗೆ, ಸ್ನ್ಯಾಕ್ಸ್ಗೆ ಎಲ್ಲ ತುಂಬ ಖುಷಿ ಪಟ್ಟು ತಿಂತಾರೆ. ಡಯಟ್ ಮಾಡೋರು ಕೂಡ ಈ ಕಾರ್ನ್ ಯೂಸ್ ಮಾಡಿಕೊಂಡು ಈ ಥರ ಮಾಡ್ಕೋಬೋದು. ಆಯಿಲ್ ಬೇಡ ಅಂದರೆ ಬೇರೆ ಥರ ಯೂಸ್ ಮಾಡಿಕೊಂಡು, ಬೇರೆ ಥರ ಅಂದರೆ ನೀರಲ್ಲೇ ಬೇಯಿಸ್ಕೊಂಡು ಡೈರೆಕ್ಟಾಗಿ ಹಾಗೆ ಮಾಡ್ಕೋಬೋದು. ಹಾಗೂ ಹೆಲ್ದಿಯಾಗಿರುತ್ತೆ ಮತ್ತು ಡಯಟ್ ಮಾಡೋರಿಗೆಲ್ಲ ತುಂಬಾ ಉಪಯುಕ್ತವಾದಂಥ ಪ್ರೋಟೀನ್ ಇದು. ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಇದಕ್ಕೂ ಮುಂಚೆ ನೀವು ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ನಾನು ಒಂದೆರಡು ಸ್ವೀಟ್ ಕಾರ್ನ್ ಫುಲ್ ತೊಗೊಂಡು ಬಿಡಿಸಿಟ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಸ್ಟವ್ ಮೇಲೆ ನೀರು ಕುದಿಯೋಕೆ ಇಟ್ಕೊಂಡು ನಾನು ಅದನ್ನು ಹಬೆನಲ್ಲಿ ಬೇಯಿಸ್ಕೊತಾ ಇದ್ದೀನಿ, ಅಂದರೆ ಸ್ಟೀಮ್ ಮಾಡ್ಕೊತಿದ್ದೀನಿ. ಸ್ಟೀಮ್ ಮಾಡೋದ್ರಿಂದ ಅದು ಕೂಡ ಹೆಲ್ದಿ. ಸ್ಟೀಮ್ ಫುಡ್ ಯಾವಾಗಲೂ ಎದೆ ನೋವಿಗೆ ನಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಸ್ಟೀಮ್ ಫುಡ್ ಆದಷ್ಟು ಹೆಲ್ದಿ, ಆದಷ್ಟು ಅವಾಗವಾಗ ತಿಂತಿರಬೇಕು. ಆಲ್ಮೋಸ್ಟ್ ಒಂದು 10 to 15 ಮಿನಿಟ್ಸ್ ಈ ಥರ ಇಟ್ಟು ಸ್ಟೀಮಲ್ಲೇ ಇದನ್ನ ಬಾಯ್ಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ಇದು ಆಲ್ಮೋಸ್ಟ್ ಬೆಂದಿದೆ. ಇವಾಗ ನಾನು ಇದನ್ನು ಎತ್ತಿ ಒಂದು ಕಂಡಿ ಪಾತ್ರೆಯಲ್ಲಿ ಹಾಕೋತೀನಿ, ಅಂದರೆ ಸ್ವಲ್ಪ ಥಂಡಿ ಇರುತ್ತೆ, ನೀರಿನ ಅಂಶ ಇರುತ್ತಲ್ಲ ಲೈಟಾಗಿ, ಹಾಗಾಗಿ ಕಂಡಿ ಪಾತ್ರೆಯಲ್ಲಿ ಹಾರಕ್ಕೆ ಇಟ್ಕೋತೀನಿ. ಈಗ ಅದೇ ಪಾತ್ರೆಗೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತಿದ್ದೀನಿ ನಾನಿಲ್ಲಿ. ಹಾಕ್ಕೊಂಡು ಅದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಒಂದು 10 ಸೈಜ್ ಈರುಳ್ಳಿನ ಸಣ್ಣ ಸೈಜಲ್ಲಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ, ಮತ್ತು ಈರುಳ್ಳಿ ಕಲರ್ ಕೂಡ ಚೇಂಜ್ ಆಗಬೇಕು, ಆ ಥರ ಫ್ರೈ ಮಾಡ್ಕೊತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ. ನೋಡಿ, ಕಾರ್ನ್ ಇವಾಗ ಸ್ಟೀಮಲ್ಲಿ ಬೇಯಿಸಿದ್ದಾಯ್ತಲ್ಲ, ಇದನ್ನು ಕಂಡಿ ಪಾತ್ರೆಗೆ ಹಾಕಿ ಹಾರಕ್ಕೆ ಇಟ್ಕೊಂಡಿದ್ದೆ. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರು ಮತ್ತು 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು, ಇದಿಷ್ಟು ಸೇರಿಸಿ ಇದನ್ನು ಮ್ಯಾರಿನೇಟ್ ಥರ ಮಾಡ್ಕೊತೀನಿ. ಅಂದರೆ ಬ್ಲೆಂಡ್ ಆಗಬೇಕು ಇದೆಲ್ಲ ನೀಟಾಗಿ. ಆ ಥರ ಸ್ವಲ್ಪ ಮ್ಯಾರಿನೇಟ್ ಥರ ಮಾಡಿ ಒಂದು 10 ರಿಂದ 15 ನಿಮಿಷ ಇದನ್ನು ಸೈಡ್ಗೆ ಎತ್ತಿಡ್ತೀನಿ. ನೀವು ಯಾವಾಗಲೂ ಒಂದೇ ಥರ ರೆಸಿಪಿ ಟ್ರೈ ಮಾಡೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿ. ಕಾರ್ನ್ ಹೆಲ್ದಿ ಆಗಿರೋದ್ರಿಂದ ಮಕ್ಕಳು ಹಾಗೆ ತಿನ್ನೋದಕ್ಕಿಂತ ಈ ಥರ ಮಾಡಿ ಬೇರೆ ಬೇರೆ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವ್ರಿಗೂ ಖುಷಿ ಇರುತ್ತೆ, ಮನೆಯವರು ಖುಷಿ ಪಟ್ಟು ತಿಂತಾರೆ. ನಾವು ಡಿಫ್ರೆಂಟಾಗಿ ಮಾಡೋದ್ರಿಂದ ನಮಗೂ ಮಾಡೋಕ್ಕೂ ಖುಷಿ ಇರುತ್ತೆ, ತಿನ್ನೋಕ್ಕೂ ಖುಷಿ ಇರುತ್ತೆ. ಇದನ್ನ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊತಿದ್ದೀನಿ. ಹೊಸದಾಗಿ ಈ ಥರ ಅಡುಗೆಗಳು, ಸ್ನ್ಯಾಕ್ಸ್ಗಳು ಆದಷ್ಟು ಟ್ರೈ ಮಾಡ್ತೀರಿ. ಇದೇ ಥರ ಕಾರ್ನಲ್ಲಿ ಇನ್ನೂ ಬೇಜಾನು ಬೇರೆ ಬೇರೆ ಥರ ಏನಾದರೂ ರೆಸಿಪಿಗಳು ಮಾಡ್ಬೋದು. ನಾನು ಯಾವಾಗೆಲ್ಲ ವೀಡಿಯೋಗಳು ಮಾಡ್ತೀನಿ ಆವಾಗ ಅದನ್ನು ಅಪ್ಲೋಡ್ ಮಾಡ್ತೀನಿ. ಈಗ ಈರುಳ್ಳಿ ಫ್ರೈ ಆಗಿದೆ. ನಾನು ಇದಕ್ಕೆ ಒಂದು ಅರ್ಧ ರೆಡ್ ಕಲರ್ ಕ್ಯಾಪ್ಸಿಕಮ್ ಸೇರಿಸ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಆ ಥರ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಮೆತ್ತಗೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೊತೀನಿ. ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಮೆತ್ತಗಾಗುತ್ತೆ. ಇದನ್ನು ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು, ಯಾಕೆಂದರೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಸಿಯೋ ಥರ ಆಗಬಾರ್ದು, ನೀಟಾಗಲಿ, ಅದಕ್ಕೋಸ್ಕರ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಈಗ ಇದು ಆಲ್ಮೋಸ್ಟು ಮುಗಿತಾ ಬಂದಿದೆ. ಈಗ ನಾನು ಕಾರ್ನ್ ಏನು ಮ್ಯಾರಿನೇಟ್ ಥರ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಎಣ್ಣೆಲಿ ಹಾಕಿ ಕರಿತಿದ್ದೀನಿ. ಅಂದರೆ ನಾನು ಅದನ್ನು ಇದನ್ನು ತೆಗಿಯೋ ಜಾಲರಿ ಏನಿದೆ ಅದರಲ್ಲೇ ಹಾಕಿ ಹಾಗೆ ಕರಿತಿದ್ದೀನಿ. ಫುಲ್ ಎಣ್ಣೆಲಿ ಹಾಕಿ ಡೀಪ್ ಫ್ರೈ ಮಾಡ್ತಿಲ್ಲ, ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು, ಟೇಸ್ಟಿಯಾಗಿ ಬರುತ್ತೆ ಅಂತ. ಈಗ ನಿಮಗೆ ಎಣ್ಣೆಲಿ ಈ ಥರ ಫ್ರೈ ಮಾಡೋದು ಹೆಲ್ದಿ ಅಲ್ಲ ಅಂದರೆ ಡೈರೆಕ್ಟಾಗಿ ನೀರಲ್ಲಿ ಬೇಯಿಸ್ಕೊಂಡು ಹಾಗೆ ಕೂಡ ಮಾಡ್ಬೋದು. ಈಗ ಇದಕ್ಕೆ ಕಾರ್ನ್ ಪೂರ್ತಿ ಎಣ್ಣೆ ಫ್ರೈ ಮಾಡಿಕೊಂಡು, ಅಂದರೆ ಲೈಟ್ ಎಣ್ಣೆಲಿ ಫ್ರೈ ಮಾಡಿಕೊಂಡು ಅದನ್ನು ಇದಕ್ಕೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಫ್ರೈ ಮಾಡೋದಕ್ಕೆ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಕಾರ್ನ್ಗೆ ಸ್ವಲ್ಪ ಉಪ್ಪು ಖಾರ ಕಡಿಮೆ ಆಗುತ್ತೆ, ಹಾಗಾಗಿ ಮತ್ತೆ ಸ್ವಲ್ಪ ಸೇರಿಸ್ಕೋಬೇಕು. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು, ಒಂದು ಚಿಟಿಕೆ ಅರಿಶಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ನೀವೊಂದು ಸಲ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು, ಸಲಹೆ ಸೂಚನೆಗಳು ಏನೇ ಇದ್ದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಖಂಡಿತ ಹಾಕಿ. ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ಅನಿಸಿದರೆ, ನಿಮಗೇನಾದರೂ ಹೇಳಬೇಕು ಅನಿಸಿದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಈಗ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಸಾಲ ಲಾಸ್ಟ್ಗೆ ಹಾಕೋದ್ರಿಂದ ತಡ ಹಿಡಿಯೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನವಾಗಿ ಪೇಷನ್ಸಿಂದ ಮಾಡಬೇಕು. ತುಂಬಾ ಒಳ್ಳೆ ಪ್ರೋಟೀನು. ಸ್ನ್ಯಾಕ್ಸ್ ಟೈಮ್ಗೆ ಈ ಥರ ಮಾಡಿಕೊಟ್ರೆ ಮಕ್ಕಳು ಖುಷಿಪಟ್ಟು ತಿಂತಾರೆ. ಲಂಚ್ ಬಾಕ್ಸಿಗೆ ಕೂಡ ಈ ಥರ ಸ್ನ್ಯಾಕ್ಸು ರೆಡಿ ಮಾಡಿ ಕಳಿಸ್ಬೋದು. ಮತ್ತು ಈಗ ಯಾರೆಲ್ಲ ಡಯಟ್ ಮಾಡ್ತಿರ್ತಾರೆ ಅವ್ರು ಕೂಡ ಈ ಥರ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ನೀವು ಜಾಸ್ತಿ ಕ್ಯಾಪ್ಸಿಕಮ್, ಈರುಳ್ಳಿ ಮತ್ತು ಒಂದು ಟೊಮೊಟೊ ಆ ಥರ ಸೇರಿಸ್ಕೊಂಡು ಸ್ವಲ್ಪ ಗ್ರೇವಿ ಥರ ಕೂಡ ಮಾಡ್ಕೋಬೋದು, ಅದು ಚೆನ್ನಾಗಿರುತ್ತೆ. ಇಲ್ಲ ನಿಮ್ಗೆ ಈ ಥರ ಎಣ್ಣೆಲ್ಲ ಫ್ರೈ ಮಾಡೋದು ಇಷ್ಟ ಇಲ್ಲ ಅಂದರೆ ಹಾಗೆ ನೀರಲ್ಲಿ ಡೈರೆಕ್ಟಾಗಿ ನೀರಲ್ಲಿ ಕುದಿಯೋ ನೀರಲ್ಲಿ
ಒಂದು 10-15 ನಿಮಿಷ ಬೇಯಿಸ್ಕೊಂಡು ಅದೇ ಜಾಲರಲ್ಲಿ ತೆಗೆದಿಟ್ಕೊಂಬಿಟ್ಟು ಅದು ತಣ್ಣಗಾದ್ಮೇಲೆ ಅದಕ್ಕೆ ಈ ಥರ ರಾ ಇಂಗ್ರೀಡಿಯೆಂಟ್ ಎಲ್ಲ ಸೇರಿಸ್ಕೊಂಡು ಕೂಡ ಮಾಡ್ಕೊಬೋದು. ಅದು ಹೆಲ್ದಿಯಾಗಿರುತ್ತೆ. ಈಗ ಆಲ್ಮೋಸ್ಟ್ ಇದು ರೆಡಿ ಆಯ್ತಾ ಬಂತು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ನಾನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ನೋಡಿದ್ರೆ ಬಾಯಲ್ಲಿ ನೀರು ಬರ್ತಿದೆ, ಅಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಂತೂ ಬಂದಿತ್ತು. ಟೇಸ್ಟ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಿಮಗೆ ಬೇಕಂದರೆ ಮೇಲೆ ಸ್ವಲ್ಪ ಲೈಟಾಗಿ ಲೆಮನ್ ಜ್ಯೂಸ್ 1 or 2 ಡ್ರಾಪು ಹಾಕ್ಕೋಬೋದು. ಅವರವರು ಹೇಗೆ ಲೈಕ್ ಮಾಡ್ತಾರೆ, ಹೇಗೆ ಇಷ್ಟ ಆಗಿರುತ್ತೋ ಹಾಗೆ ತಿನ್ಬೋದು. ಈಗ ನಾನು ರೆಡಿ ಮಾಡಿದ್ದೀನಿ ನೋಡಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿತ್ತು. ನಾನು ಟೊಮೊಟೊ ಯೂಸ್ ಮಾಡಿಲ್ಲ ಇದಕ್ಕೆ, ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಬೇಕು ಅಂದರೆ ಮೇಲೆ ಸ್ವಲ್ಪ 1-2 ಡ್ರಾಪು ಲೆಮನ್ ಜ್ಯೂಸ್ ಹಾಕ್ಕೋಬೋದು. ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್.